ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಿಕಾ ಭಟ್. ಇದು ಆ್ಯಕ್ಚುಲಿ ನಂದು 2023 ಕೊನೆ ವಿಡಿಯೋ, ಹಾಗೆ 2024 ನನ್ನ ಮೊದಲನೇ ವಿಡಿಯೋ ಸಹ ಆಗ್ಬೋದು ಮಿಡ್ವೇ. ನಿಮಗೆ ಗೊತ್ತು ನಾನು ಯಾಕೆ ವಿಡಿಯೋ ಮಾಡಿಲ್ಲ ಇಷ್ಟು ದಿವಸ ಅಂತ ಅನ್ಕೋತೀನಿ. ಯಾರ್ಯಾರು ನನ್ನ ಸೀಮಂತದ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಎಸ್, ಆ್ಯಕ್ಚುಲಿ ಫ್ರಮ್ ದ ಬಿಗಿನಿಂಗ್ ಆಫ್ ದಿಸ್ ಇಯರ್ ಐ ವಾಸ್ ಪ್ರೆಗ್ನೆಂಟ್. ಸೊ ಐ ವಾಸ್ ಅಂಡರ್ ಬೆಡ್ ರೆಸ್ಟ್ ಆ್ಯಂಡ್ ಆಲ್. ಅದ್ರದ್ದು ಡೀಟೇಲ್ ವಿಡಿಯೋ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಸೊ ನನಗೆ ಬೇಕಾದಷ್ಟು ನಾನು ಟೈಮ್ ತೊಗೋತಾ ಇದ್ದೀನಿ. ಹಾಗೆ ವಿಡಿಯೋ ಹಾಕಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ವಿಡಿಯೋನ. ಸೊ ಇವಾಗ ಆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋ ಟು ಮೈ ಪೇರೆಂಟ್ಸ್ ಆ್ಯಂಡ್ ಟು ಮೈ ಇನ್ಲೋ ಆ್ಯಂಡ್ ಆಫ್ ಕೋರ್ಸ್ ಟು ಮೈ ಹಸ್ಬೆಂಡ್. ಅವ್ರ ರಿಯಾಕ್ಷನ್ನ ಸ್ವಲ್ಪ ಮಟ್ಟಿಗೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ. ಸೊ ಹೆಂಗೆ ತೊಗೊಂಡ್ರು ಅಂತ. ಬಟ್ ನಾನು ಎಲ್ಲರದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಟ್ ದಟ್ ಮೂಮೆಂಟಲ್ಲಿ ನನಗೆ ಯಾರ್ಯಾರು ಕ್ಯಾಪ್ಚರ್ ಮಾಡೋಕ್ಕಾಯಿತು. ಸೊ ನಾನು ಅವ್ರದ್ದು ಎಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ತುಂಬ ಖುಷಿಯಾಗಿದ್ದರು ಪ್ರಿಟಿ ಮಚ್. ಆ್ಯಂಡ್ ಸ್ವಲ್ಪ ಜನ ಆಲ್ಮೋಸ್ಟ್ ನನ್ನ ಕಸಿನ್ಸ್, ನನ್ನ ರಿಲೇಟಿವ್ಸ್, ನನ್ನ ಪೆಟರ್ನಲ್ ರಿಲೇಟಿವ್ಸ್ ಗೆಸ್ ಮಾಡಿದರು ಬಿಕಾಸ್ ಆಫ್ ಮೈ ಫೇಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆದಷ್ಟು ಕೆಲವು ಎಕ್ಸ್ಪ್ರೆಷನ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ದ ಮೀನ್ ಟೈಮ್ ಒಂದು ಮೆಮೊರಿಯಾಗಿ ಇರಲಿ ನನ್ನ ಚಾನಲಲ್ಲಿ ಅಂತ. ಸೊ ಆ ರೀಸನ್ಗೋಸ್ಕರನೂ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋ, ರಿಯಾಕ್ಷನ್ ವಿಡಿಯೋ ಅಂತ ಹೇಳ್ಬೋದು. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಎಕ್ಸ್ಪ್ರೆಷನ್ಸ್ನ ಅಥವಾ ರಿಯಾಕ್ಷನ್ನ ಅಂತ ಅನ್ಕೋತೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಎಕ್ಸ್ಪ್ರೆಷನ್ಸ್ನ ನೋಡೋಣ. ಓಕೆ, ಜಸ್ಟ್ ಗೋ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಅಪ್ ಆಗೋ ಅಷ್ಟರಲ್ಲಿ ನ್ಯೂ ಇಯರ್ ಬಂದುಬಿಟ್ಟಿರುತ್ತೆ. 2024 ಆಲ್ರೆಡಿ ನಾವು ಎಂಟ್ರ್ ಆಗಿಬಿಟ್ಟಿರ್ತೀವಿ. ಬಟ್ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಇನ್ 2023 ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಅನಿಸುತ್ತೆ 2 ಆಗೈತೆ. ಅದು 2 ಆಗೈತೆ. ಅಮ್ಮನ ಕೇಳಲ್ಲ, ನಂಗೊಂಥರ ಆಗ್ತೈತೆ. ಆಗೋ ನಿಜನಾ ಆಗ್ತೈತೆ. ಆಗು ಕೈಕಾಲುತ್ತೆ ಆಗಿರುತ್ತೆ ನಿಧಾನಕ್ಕೆ. ವಿ ಡೋಂಟ್ ನೋ ಆ್ಯಕ್ಚುಲಿ ಇಟ್ಸ್ ಡಬಲ್ ಲೈನ್. ಅದಕ್ಕೆ ನಂಗೆ ವಾಮಿಟು ಊಟ ಎಲ್ಲ ಸೇರಿದೆ. ಇಲ್ಲೇ ಕರಿತೀನಿ. ಅಮ್ಮ ಮಲಗಿದ್ರಾ? ಅದು ಪ್ರೆಗ್ನೆನ್ಸಿ ಇದು ಚೆಕ್ ಮಾಡಿದ್ರು ಅಂತ ಚೆಕ್ ಮಾಡಿದೆ. ಇದು ಲೈಟಾಗಿ ಬಂದೈತೆ. ಹೌದಾ? ನಂಗೊಂಥರ ಅಲ್ಲ ವಾಂತಿ ಬರೋಂಗೆ ಆಗ್ತಾಯಿತ್ತಲ್ಲ, ಅದಕ್ಕೆ ಮಾಡಿದೆ. ಇವಾಗ ತರಿಸ್ಕೊಂಡೆ. ಇದು ಟೀ ಲೈಟಾಗೈತೆ. ಚೆಕ್ ಮಾಡಿಸಂತ ನಂಗೆ ಗೊತ್ತಾಗಲ್ಲ ಇದರಲ್ಲಿ. ಅದೇ ಇದು ಎರಡು ಇದ್ರೆ ಪಾಸಿಟಿವ್ ಅಂತ. ಚೆಕ್ ಮಾಡಿಸಂತಾಗ ನಾಳೆ. ನಿಮ್ಮ ತಾಯಿ ಮಗಳದ್ದು ಏನಿದೆ ನಮಗೆ ಹೇಳ್ತಾರ. ಸ್ಪೆಷಲ್ಲ ಹೌದೇನೆ? ನಾನು ಅವತ್ತೇ ಹೇಳಿಲ್ವಾ ನಿಮಗೆ? ನಿಮ್ಮ ಅಮ್ಮಂಗೂ ಹೇಳಿದೆ ಅವತ್ತೇ ನಾನು. ಓಕೆ, ಇವನು ಕೊಡ್ಬೇಕಲ್ಲ. ನಾನು ಅವತ್ತೇ ಹೇಳಿದೆ. ವಿಜಯಲಕ್ಷ್ಮಿ ಬೇರೆ ಕೇಳ್ತಾ ಇದ್ದೆ. ಈಗ ಅಮ್ಮಗೆ ಇನ್ನೂ ಗೊತ್ತಿಲ್ಲ. ಹೇಳ್ಬೇಡ ನೀನು. ನಾನೇ ಸಂಜೆ ಮನೆಗೆ ಹೋಗಿ ಹೇಳ್ತೀನಿ. ಓಕೆ ಓಕೆ. ಅಮ್ಮಂಗೆ ಹೇಳ್ಬೇಡ. ಎಲ್ಲಿ ತೋರಿಸ್ತಿದ್ದೆ? ಇಲ್ಲಿ ಒಂದು ಡಾಟ್ ಐತೆ. ಇಲ್ಲಿ ಒಂದು ಡಾಟು ನೋಡ್ತಾಳೆ. 6 ವಾರ 1.5 ತಿಂಗಳು. ಏನಮ್ಮ? ಲಕ್ಷ್ಮೀ ಮೆಟರ್ನಿಟಿಗೆ ಹೋಗಿದ್ದಿದ್ದು ಮಲ್ಲೇಶ್ವರಮ್ಮ. ಹೌದು ಹೌದು ಹೌದು. 1.5 ತಿಂಗಳು. ನಾನು ಅವತ್ತೇ ಹೇಳಿದ್ದೆ ಅವಳಿಗೆ. ಗೊತ್ತಾಗುತ್ತೆ. ಇಲ್ಲಿ ಬರ್ತಿದ್ದಾರೆ. ನವೆಂಬರಲ್ಲಿ ಡೆಲಿವರಿ. ಎಸ್ಟಿಮೇಟ್ ಡೇಟ್ ನವೆಂಬರ್ 25.
ಎಸ್ 4 ಮೆಂಬರ್ಸ್ ಆಲ್ಸೋ. ಮುಂದಿನ ವರ್ಷಕ್ಕೆ 5ನೇವರು. ಮುಂದಿನ ವರ್ಷ ಈ ಟೈಮಿಗೆ 5 ಜನ ಓಡಾಡ್ತೀವಿ. 5ನೇವರು ಇರ್ತೀವಿ. ಏನು ಕೇಳಿಸ್ತಾ ಇಲ್ಲ, ಏನು ಕೇಳಪ್ಪ? ಓಡಾಡ್ತಾ ಇದ್ದಾನೆ ಒಂದು ವರ್ಷದವರೆಗೂ. ಫೋನ್ ಮಾಡು.